ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ಜಗತ್ತಿನಲ್ಲಿ ನಡೆಯುವ ಎಲ್ಲ ಕರ್ಮಗಳನ್ನು ದೇವರೇ ಮಾಡಿಸುತ್ತಾನೆಯಾ ಅನ್ನೋದನ್ನು ತಿಳಿದುಕೊಂಡಿದ್ವಿ. ಇವತ್ತು ಇನ್ನೊಂದು ಅಷ್ಟೇ ಆಳವಾದ ಪ್ರಶ್ನೆಯನ್ನ ಕೈಗೆತ್ಕೊಳ್ಳೋಣ. ಅದೇನಂದ್ರೆ ನಮ್ಮ ಆರೋಗ್ಯ ಮತ್ತು ನಮ್ಮ ನಂಬಿಕೆ. ಸರಿ, ಹಾಗಾದ್ರೆ ಈ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ದೇವರು ಕಾಯಿಲೆಗಳನ್ನ ಗುಣಪಡಿಸೋಕೆ ಸಾಧ್ಯನಾ ಅಲ್ವಾ? ಇದು ಯುಗಗಳಿಂದ ಮನುಷ್ಯನನ್ನ ಕಾಡ್ತಾ ಇರೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವು ದೇವರನ್ನ ಕೇವಲ ಪವಾಡ ಮಾಡೋವನು ಅಂತ ನೋಡೋದನ್ನ ಬಿಟ್ಟು ಆತನನ್ನ ಒಬ್ಬ ವಿಶೇಷವಾದ ವೈದ್ಯನಾಗಿ ನೋಡಬೇಕಾಗುತ್ತೆ. ಏನದು ವಿಶೇಷ ದೃಷ್ಟಿಕೋನ? ಈ ವಿಶ್ಲೇಷಣೆಯ ಪ್ರಕಾರ ದೇವರು ಒಬ್ಬ ಭವರೋಗ ವೈದ್ಯ. ಇದು ತುಂಬನೇ ಅರ್ಥಗರ್ಭಿತವಾದ ಒಂದು ಪದ. ಭವ ಅಂದ್ರೆ ಈ ಇಡೀ ಪ್ರಪಂಚ, ನಮ್ಮ ಲೌಕಿಕ ಜೀವನ. ರೋಗ ಅಂದ್ರೆ ಅದಕ್ಕೆ ಅಂಟುಕೊಂಡಿರೋ ದುಃಖಗಳು. ಅಂದ್ರೆ ದೇವರು ಬರೀ ನಮ್ಮ ದೇಹದ ರೋಗಗಳನ್ನ ಮಾತ್ರ ಅಲ್ಲ, ಇಡೀ ಪ್ರಪಂಚದ ದುಃಖಗಳನ್ನೇ ಗುಣಪಡಿಸೋನು ಅಂತ. ಹಾಗಾದ್ರೆ ಈ ಭವರೋಗ ಅಂದ್ರೆ ನಿಜವಾಗ್ಲೂ ಏನು? ನೋಡಿ, ಭವರೋಗ ವೈದ್ಯ ಅಂದ್ರೆ ಬರೀ ಮೈ ಮೇಲೆ ಕಾಣೋ ಕಾಯಿಲೆಗಳಿಗೆ ಮದ್ದು ಕೊಡೋ ವೈದ್ಯ ಅಲ್ಲ. ಬದಲಿಗೆ ನಮ್ಮೆಲ್ಲ ದುಃಖಗಳ ಮೂಲ ಬೇರು ಎಲ್ಲಿದೆಯೋ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಮತ್ತು ಮಾನಸಿಕ ಸಮಸ್ಯೆಗಳು, ಅದನ್ನ ಗುಣಪಡಿಸುವನು. ಈ ದೃಷ್ಟಿಯಿಂದ ನೋಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ದೈಹಿಕ ಕಷ್ಟಗಳ ಮೂಲ ನಾವೆಲ್ಲೋ ಹೊರಗಡೆ ಇದೆ ಅನ್ಕೊಂಡಿದ್ರೆ ಅದು ತಪ್ಪು. ಅದು ನಮ್ಮೊಳಗೆ ಇದೆ. ಹಾಗಾದ್ರೆ ನಮ್ಮ ಕಾಯಿಲೆಗಳಿಗೆ ನಿಜವಾದ ಕಾರಣ ಏನು? ಈ ಒಂದು ಚಿಂತನೆಯ ಪ್ರಕಾರ ನಮ್ಮ ಎಲ್ಲಾ ರೋಗಗಳ ಬೇರು ಇರೋದು ನಮ್ಮ ಮನಸ್ಸಿನಲ್ಲೇ. ಇದನ್ನ ಮನೋರೋಗಗಳು ಅಥವಾ ಮಾನಸಿಕ ಸಂಕಟಗಳು ಅಂತ ಕರೀತಾರೆ. ಸರಿ, ಹಾಗಾದ್ರೆ ಈ ದಿವ್ಯ ವೈದ್ಯನ ಚಿಕಿತ್ಸಾ ವಿಧಾನ ಹೇಗಿರುತ್ತೆ? ಮೊದಲನೇದಾಗಿ ಆತ ಗಮನ ಕೊಡೋದು ನಮ್ಮ ಮನಸ್ಸಿನ ರೋಗಗಳ ಕಡೆಗೆ. ಯಾಕಂದ್ರೆ ನಮ್ಮ ಎಷ್ಟೋ ಶಾರೀರಿಕ ಸಮಸ್ಯೆಗಳಿಗೆ ಮೂಲ ಕಾರಣ ನಮ್ಮ ಮನಸ್ಸಿನಲ್ಲೇ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಯಾವುದಾ ಮಾನಸಿಕ ಸಂಕಟಗಳು? ಈ ತತ್ವದ ಪ್ರಕಾರ 5 ಮುಖ್ಯ ವಿಕಾರಗಳ ಬಗ್ಗೆ ಹೇಳಲಾಗುತ್ತೆ. ಅವು ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಇವೇ ನಮ್ಮ ನಿಜವಾದ ಕಾಯಿಲೆಗಳು. ಇವು ಮೊದಲು ನಮ್ಮ ಆತ್ಮವನ್ನ ದುರ್ಬಲ ಮಾಡುತ್ತವೆ. ಆ ಮಾನಸಿಕ ದೌರ್ಬಲ್ಯವೇ ಆಮೇಲೆ ದೈಹಿಕ ರೋಗಗಳ ರೂಪದಲ್ಲಿ ಹೊರಗೆ ಬರುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಈ ಮಾನಸಿಕ ವಿಕಾರಗಳಿಗೂ ನಮ್ಮ ದೇಹದ ಆರೋಗ್ಯಕ್ಕೂ ನೇರವಾದ ಸಂಬಂಧ ಇದೆ. ಯಾವಾಗ ನಮ್ಮ ಮನಸ್ಸು ಈ ವಿಕಾರಗಳಿಂದ ತುಂಬಿರುತ್ತೋ ಆಗ ನಮ್ಮ ದೇಹ ಕೂಡ ರೋಗಕ್ಕೆ ತುತ್ತಾಗುತ್ತೆ. ಹಾಗಾದ್ರೆ ಈ ಮೂಲ ಕಾರಣವನ್ನೇ ಸರಿಪಡಿಸುವುದು ಹೇಗೆ? ಅದಕ್ಕೆ ದಾರಿ ಇದೆ. ಸರಿ, ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ಗೊತ್ತಾಯಿತು. ಈಗ ಅದಕ್ಕಿರೋ ಪರಿಹಾರದ ಕಡೆಗೆ ಹೋಗೋಣ. ಈ ಪರಿಹಾರವನ್ನ ದಿವ್ಯೌಷಧಿ ಅಂತಾನೇ ಕರೆಯಲಾಗಿದೆ. ಏನದು ದಿವ್ಯೌಷಧಿ? ಅದುವೇ ದೇವರ ನೆನಪು. ಇಲ್ಲಿ ಹೇಳಿರೋ ಪರಿಹಾರ ನೋಡಕ್ಕೆ ತುಂಬಾ ಸರಳ ಅನಿಸಿದ್ರೂ ತುಂಬಾನೇ ಶಕ್ತಿಶಾಲಿ. ಆ ನೆನಪಿನಿಂದ ಈ ಮಾನಸಿಕ ವಿಕಾರಗಳಿಂದ ಬಿಡುಗಡೆ ಸಿಗುತ್ತೆ. ನೋಡಿ, ಯಾವಾಗ ಮನಸ್ಸು ಶಾಂತವಾಗಿ ಶುದ್ಧವಾಗುತ್ತೋ ಆಗ ಅದರಿಂದ ಉಂಟಾಗಿದ್ದ ದೈಹಿಕ ಕಾಯಿಲೆಗಳು ಕೂಡ ತಾವಾಗಿಯೇ ಗುಣವಾಗೋಕೆ ಶುರುವಾಗತ್ತೆ. ಅಂದ್ರೆ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಈ 5 ಮಾನಸಿಕ ಸಂಕಟಗಳಿಂದ ಹೊರಗೆ ಬರಬೇಕು ಅಂದ್ರೆ ದೇವರನ್ನ ಮೊದಲು ಅರಿತುಕೊಂಡು ಆಮೇಲೆ ನಿರಂತರವಾಗಿ ಆತನನ್ನ ನೆನಪು ಮಾಡ್ಕೊತಾ ಇರಬೇಕು. ಆದ್ರೆ ಒಂದು ವಿಷಯ, ಈ ನೆನಪು ಅನ್ನೋ ಔಷಧಿ ಎಲ್ಲಾ ಕಾಯಿಲೆಗಳ ಮೇಲೆ ಒಂದೇ ಥರ ಕೆಲಸ ಮಾಡಲ್ಲ. ನಮ್ಮ ರೋಗದ ಮೂಲ ಯಾವುದು ಅನ್ನೋದ್ರ ಮೇಲೆ ಅದರ ಪರಿಣಾಮ ಕೂಡ ಬೇರೆ ಬೇರೆ ಆಗಿರುತ್ತೆ. ಇಲ್ಲಿರೋ ಹೋಲಿಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಗಮನವಿಟ್ಟು ಕೇಳಿ. ಈ 2 ತರಹದ ಕಾಯಿಲೆಗಳಿಗೆ ದೈವಿಕ ಸಹಾಯ ಸಿಗೋ ರೀತಿ ಬೇರೆ ಬೇರೆ. ಈಗ ಮನಸ್ಸಿನಿಂದ ಬಂದಿರೋ ಕಾಯಿಲೆಗಳಿಗೆ ದೇವರ ನೆನಪು ಮುಕ್ತಿ ಕೊಡುತ್ತೆ. ಅಂದ್ರೆ ರೋಗದ ಮೂಲ ಕಾರಣವನ್ನೇ ತೆಗೆದುಹಾಕುತ್ತೆ. ಆದ್ರೆ ಕರ್ಮದಿಂದ ಬಂದಿರೋ ಕಾಯಿಲೆಗಳ ವಿಷಯದಲ್ಲಿ ಅದೇ ನೆನಪು ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಕೊಡುತ್ತೆ. ಇಲ್ಲಿ ಕಾಯಿಲೆ ವಾಸಿ ಮಾಡೋದಲ್ಲ ಗುರಿ, ಬದಲಿಗೆ ಅದನ್ನ ಧೈರ್ಯವಾಗಿ ಎದುರಿಸೋ ಸಾಮರ್ಥ್ಯ ಕೊಡೋದು. ನೋಡಿ, ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ. ಒಂದ್ ಕಡೆ ಮುಕ್ತಿ, ಇನ್ನೊಂದ್ ಕಡೆ ಶಕ್ತಿ. ಗುರಿ ಬೇರೆ ಬೇರೆ, ಆದ್ರೆ ಸಾಧನ ಮಾತ್ರ ಒಂದೇ, ಆ ದೈವಿಕ ನೆನಪು. ಈ ಸ್ಲೈಡ್ನಲ್ಲಿ ಒಂದು ತುಂಬಾನೇ ಸೂಕ್ಷ್ಮವಾದ ವಿಷಯ ಇದೆ, ಗಮನಿಸಿ. ದೇವರ ನೆನಪು ನಮ್ಮ ಮನೋವಿಕಾರಗಳಿಂದ ಬಂದ ರೋಗಗಳಿಂದ ನಮ್ಗೆ ಮುಕ್ತಿ ಕೊಡುತ್ತೆ. ಅಂದ್ರೆ ಅದು ಮೂಲ ಕಾರಣವನ್ನೇ ಸರಿಪಡಿಸೋದ್ರಿಂದ ರೋಗ ಕೂಡ ಮಾಯವಾಗುತ್ತೆ. ಆದ್ರೆ ನಮ್ಮ ಹಿಂದಿನ ಜನ್ಮಗಳ ಪಾಪಕರ್ಮಗಳ ಫಲವಾಗಿ ಬಂದಿರೋ ಕಾಯಿಲೆಗಳ ವಿಷಯದಲ್ಲಿ ನೆನಪು ಆ ರೋಗವನ್ನೇನೋ ಇಲ್ವಾಗಿಸಲ್ಲ, ಬದಲಿಗೆ ಅದನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಕೊಡುತ್ತೆ. ಇದು ತುಂಬಾ ಮುಖ್ಯವಾದ ವ್ಯತ್ಯಾಸ. ಬರೀ ನೆನಪು ಮಾತ್ರ ಸಾಕಾಗಲ್ಲ, ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಬೇಕು. ಅದೇ ದಿವ್ಯ ಜ್ಞಾನ. ಈ ಜ್ಞಾನ ನಮ್ಮನ್ನ ನಾವು ಗುಣಪಡಿಸ್ಕೊಳ್ಳೋ ಈ ಪ್ರಕ್ರಿಯೆಯಲ್ಲಿ ತುಂಬಾನೇ ದೊಡ್ಡ ಪಾತ್ರ ವಹಿಸುತ್ತೆ.
ದೇವರು ಕೊಡುವ ಈ ದಿವ್ಯ ಜ್ಞಾನ ಇದೆಯಲ್ಲ, ಇದು ನಮಗೆ ಮನೋಬಲವನ್ನ ಕೊಡುತ್ತೆ. ಮನೋಬಲ ಅಂದ್ರೆ ಏನು? ಅಂದ್ರೆ ಮಾನಸಿಕ ಶಕ್ತಿ, ಒಂದು ರೀತಿ ಆಂತರಿಕ ಧೈರ್ಯ. ಈ ಮಾನಸಿಕ ಶಕ್ತಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಇಟ್ಕೊಂಡಿರೋ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಹಾಗಾದ್ರೆ ಈ ಮನೋಬಲ ನಮ್ಗೆ ಏನ್ ಮಾಡಲು ಸಹಾಯ ಮಾಡುತ್ತೆ? ಇದು ಆರೋಗ್ಯ ಅಂದ್ರೆ ಏನು ಅನ್ನೋ ನಮ್ಮ ವ್ಯಾಖ್ಯಾನವನ್ನೇ ಬದಲಾಯಿಸ್ಬಿಡುತ್ತೆ. ಆರೋಗ್ಯ ಅಂದ್ರೆ ಬರೀ ದೇಹದಲ್ಲಿ ರೋಗ ಇಲ್ಲದೇ ಇರೋದು ಮಾತ್ರನಾ? ಇಡೀ ಚರ್ಚೆಯ ಪ್ರಮುಖವಾದ ಅಂಶ ಅಂದ್ರೆ ಇದೆ. ನಿಜವಾದ ಆರೋಗ್ಯ ಅಂದ್ರೆ ದೇಹದಲ್ಲಿ ಕಾಯಿಲೆ ಇರ್ಲಿ ಇಲ್ದಿರಲಿ ಮನಸ್ಸು ಅದರಿಂದ ಕುಗ್ಗಿ ಹೋಗದೇ ಇರೋದು. ದೈಹಿಕವಾಗಿ ನೋವಿದ್ರೂ ಮಾನಸಿಕವಾಗಿ ಸೋಲನ್ನು ಒಪ್ಕೊಳ್ದೇ ಇರೋದು. ದಿವ್ಯಜ್ಞಾನ ನಮಗೆ ಆ ಒಂದು ಮಾನಸಿಕ ಸ್ಥೈರ್ಯವನ್ನು ಕೊಡುತ್ತೆ. ಇದರಿಂದ ನಾವು ರೋಗ ನಮ್ಮ ಮನಸ್ಸಿನ ಮೇಲೆ ಸವಾರಿ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ದೃಷ್ಟಿಕೋನದ ಪ್ರಕಾರ ದೇವರು ನಮ್ಮನ್ನ ಗುಣಪಡಿಸೋ ವಿಧಾನ ನಮ್ಮ ಆಂತರಿಕ ಸ್ಥಿತಿಯನ್ನ ಬದಲಾಯಿಸೋ ಮೂಲಕ. ನಿಜವಾದ ಆರೋಗ್ಯ ಅಂದ್ರೆ ಆಂತರಿಕ ಸ್ಥೈರ್ಯ. ಅಂದ್ರೆ ಯಾವುದೇ ದೈಹಿಕ ಸವಾಲು ಬಂದರೂ ಅದನ್ನು ಎದುರಿಸುವ ಮಾನಸಿಕ ಶಕ್ತಿ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು? ನಿಜವಾದ ಚಿಕಿತ್ಸೆ ಅಂದ್ರೆ ಬರೀ ದೇಹದ ಕಾಯಿಲೆ ವಾಸಿ ಮಾಡೋದಲ್ಲ, ಬದಲಿಗೆ ಜೀವನದಲ್ಲಿ ಎಂಥದ್ದೇ ಪರಿಸ್ಥಿತಿ ಬಂದ್ರೂ ಅದನ್ನ ಸಹಸಿಕೊಂಡು ಧೈರ್ಯವಾಗಿ ಎದುರಿಸೋ ಹಾಗೆ ಆತ್ಮವನ್ನ ಬಲಪಡಿಸೋದು. ಬಹುಶಃ ಇದೇ ಆ ಭವರೋಗ ವೈದ್ಯನ ನಿಜವಾದ ಕೆಲ್ಸ. ಸರಿ, ಮುಂದಿನ ಸಂಚಿಕೆಯಲ್ಲಿ ಪತಿತಪಾವನ ಅಂದ್ರೆ ಗಂಗೆಯೋ ಅಥವಾ ದೇವರೋ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.